My dear students, welcome to DCE Digital Learning. ನಾವು ಇಂದಿನ ತರಗತಿಯಲ್ಲಿ QABD2 ವಿಷಯದ ಥಿಯರಿ ಆಫ್ ಪ್ರಾಬಬಿಲಿಟಿಯಲ್ಲಿ ಎರಡು ಪಾರ್ಟ್ ಅನ್ನು ನೋಡಿದೀವಿ ನಾವು. ಈಗ ಪಾರ್ಟ್ 3 ನೋಡೋಣ. ಇಟ್ ಈಸ್ ಟೈಪ್ಸ್ ಆಫ್ ಈವೆಂಟ್ಸ್. ಮೈಸೆಲ್ಫ್ ನರಸಪ್ಪ PR, ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC ಅಂಡ್ PG ಸೆಂಟರ್ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಯೂನಿಟ್ 5 ಅಲ್ಲಿ ಥಿಯರಿ ಆಫ್ ಪ್ರಾಬಬಿಲಿಟಿ ಅಂತ ಹೇಳಿದೆ. BComದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ಸ್ 2 ಥರ್ಡ್ ಸೆಮಿಸ್ಟರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ 51ನೇ ಸೆಷನ್ ನೋಡೋಣ ಅಂತ ಹೇಳಿದೆ. ದೆನ್ ವಾಟ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್? ನಮ್ಮ ಈ ಸೆಷನ್ ಅಲ್ಲಿ ಏನನ್ನ ಕಲಿತೀವಿ? ಟೈಪ್ಸ್ ಆಫ್ ಈವೆಂಟ್ಸ್ ನೋಡ್ತೀವಿ ನಾವು. What are the types of events we will going to learn in this session? Certain event, impossible event, simple or elementary event, compound event, mutually exclusive events, complementary event, equally likely events, dependent events, independent events and exhaustive events. ಇಷ್ಟನ್ನ ನೋಡ್ತೀವಿ ನಾವು. ಮೊದಲನೇದು ಸರ್ಟನ್ ಈವೆಂಟ್. ಏನ್ ಸರ್ಟನ್ ಈವೆಂಟ್ ಅಂದ್ರೆ ಅನ್ ಈವೆಂಟ್ ವಿಚ್ ಈಸ್ ಶೂರ್ ಟು ಅಕ್ಕರ್ ಅಟ್ ಎವ್ರಿ ಪರ್ಫಾರ್ಮೆನ್ಸ್ ಆಫ್ ಅನ್ ಎಕ್ಸ್ಪರಿಮೆಂಟ್ ಇಸ್ ಕಾಲ್ಡ್ ಎ ಸರ್ಟನ್ ಈವೆಂಟ್ ಕನೆಕ್ಟೆಡ್ ವಿತ್ ದ ಎಕ್ಸ್ಪರಿಮೆಂಟ್. ಎವ್ರಿ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಪ್ರತಿಯೊಂದು ಸಲ ಕೂಡ ಚಟುವಟಿಕೆ ನಡೆಸಿದಾಗ ಆ ಎಕ್ಸ್ಪರಿಮೆಂಟ್ ಅಲ್ಲಿ ನಿಶ್ಚಿತವಾಗಿ ಬರುತ್ತೆ. ಸರ್ಟನ್ ಈವೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಶೂರ್ ಈವೆಂಟ್, ಗ್ಯಾರಂಟಿ ಅಂತ. ದ ಪ್ರಾಬಬಿಲಿಟಿ ಆಫ್ ಸರ್ಟನ್ ಈವೆಂಟ್ ಈಸ್ 1. ಸರ್ಟನ್ ಈವೆಂಟ್ ಯಾವತ್ತೂ ಕೂಡ ಪ್ರಾಬಬಿಲಿಟಿ 1 ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ. ಹೆಡ್ ಆರ್ ಟೈಲ್ ಈಸ್ ಎ ಸರ್ಟನ್ ಈವೆಂಟ್ ವೆನ್ ಎ ಕಾಯಿನ್ ಈಸ್ ಟಾಸ್ಡ್. ಸಿ ದಿಸ್, ಟೈಲು ಮತ್ತೆ ಹೆಡ್ ಇರುತ್ತೆ. ನಾವು ಅದನ್ನ ಟಾಸ್ ಮಾಡಿದಾಗ, ಮೇಲಕ್ಕೆ ಚಿಮ್ಮಿದಾಗ ಯಾವ್ದಾದ್ರು ಒಂದು ಗ್ಯಾರಂಟಿ ಬೀಳುತ್ತೆ. ಅದನ್ನೇ ಸರ್ಟನ್ ಈವೆಂಟ್ ಅಂತ ಕರಿತೀವಿ. ನೋಡಿ, ಕಾಯಿನ್ ಅನ್ನ ಚಿಮ್ತಾ ಇರತಕ್ಕಂಥ ತೋರಿಸ್ತಿದೀವಿ. ಹೆಡ್ ಅಥವಾ ಟೈಲ್ ಬೀಳುತ್ತೆ. ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಫೇಸ್ 1 or 2 or 3 or 4 or 5 or 6 is a certain event when throwing an unbiased dice. ನೋಡಿ, ಇಲ್ಲಿ ಗಮನಿಸ್ತಾ ಇದೀವಲ್ವಾ? ನೋಡಿ, 1 2 3 4 5 6 6 ಮುಖಗಳಿರ್ತವೆ ಒಂದು ಡೈಸ್ಗೆ. ಒಂದು ದಾಳವನ್ನ, ಡೈಸ್ ಅಂದ್ರೆ ದಾಳ, ಅದನ್ನ ನಾವು ಎಸೆದಾಗ 1 2 3 4 5 6 ಯಾವ್ದಾದ್ರು ಒಂದು ಸಂಖ್ಯೆ ಬೀಳುತ್ತೆ. ಸರ್ಟನ್ ಇವೆಂಟ್ ಅಂದ್ರೆ ಯಾವ್ದಾದ್ರು ಒಂದು ನಿಶ್ಚಿತವಾಗಿ ಬೀಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಇಂಪಾಸಿಬಲ್ ಈವೆಂಟ್, ಅಸಾಧ್ಯವಾದಂತ ಘಟನೆ ಅಂತ. ಅನ್ ಈವೆಂಟ್ ವಿಚ್ ವಿಲ್ ನಾಟ್ ಅಕ್ಕರ್ ಆನ್ ಎನಿ ಅಕೌಂಟ್ ಈಸ್ ಕಾಲ್ಡ್ ಅನ್ ಇಂಪಾಸಿಬಲ್ ಈವೆಂಟ್. ಆ ಒಂದು ಘಟನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ದ ಪ್ರಾಬಬಿಲಿಟಿ ಆಫ್ ಇಂಪಾಸಿಬಲ್ ಈವೆಂಟ್ ಈಸ್ 0. ಇಂಪಾಸಿಬಲ್ ಇವೆಂಟ್ ಪ್ರಾಬಬಿಲಿಟಿ 0 ಹಿಂದಿನ ವಿಡಿಯೋ ನೋಡಿದ್ವಿ. ಎಕ್ಸಾಂಪಲ್ಸ್: 7 ಇನ್ ಕೇಸ್ ಆಫ್ ರೋಲಿಂಗ್ ಎ ಡೈಸ್. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ದಾಳಕ್ಕೆ 6 ಮುಖಗಳು ಮಾತ್ರ ಇರ್ತವೆ. 7 ಬೀಳ್ಬೇಕಂದ್ರೆ ಸಾಧ್ಯತೆ ಇದೆಯಾ? ಇಲ್ಲ. ಇಟ್ ಈಸ್ ಅನ್ ಇಂಪಾಸಿಬಲ್ ಈವೆಂಟ್. ಎರಡನೇ ಎಕ್ಸಾಂಪಲ್: ಸಮ್ 13 ಇನ್ ಕೇಸ್ ಆಫ್ ಥ್ರೋಯಿಂಗ್ ಎ ಪೇರ್ ಆಫ್ ಡೈಸ್. 2 ದಾಳಗಳನ್ನು ಒಂದೇ ಸಲ ಎಸೆದಾಗ 2 ದಾಳಗಳಲ್ಲಿ ಬಿದ್ದಿರತಕ್ಕಂಥ ಸಂಖ್ಯೆಗಳನ್ನ ಕೂಡಿದ್ರೆ ಅದು ನಮಗೆ 13 ಬರಬೇಕು. ಬರುತ್ತಾ? ಸಾಧ್ಯತೆನೇ ಇಲ್ಲ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಲ್ವಾ? 2 ದಾಳಗಳನ್ನ, 2 ಡೈಸ್ ಒಂದೇ ಸಲ ನಾವು ಎಸೆದಾಗ ಈ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ನೋಡಿ, ಇಲ್ಲಿ ಸಂಖ್ಯೆಗಳು ಯಾವ್ದನ್ನಾದ್ರೂ ಕೂಡ್ರಿ, ದೊಡ್ಡ ಸಂಖ್ಯೆ 6 ಮತ್ತೆ 6. ಒಂದನೇ ಡೈಸಲ್ಲಿ 6, ಎರಡನೇ ಡೈಸಲ್ಲಿ 6 ಬಂದ್ರೆ 6 + 6 12 ಆಗುತ್ತೆ. 13 ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಸಂಖ್ಯೆ ಕೂಡಿದ್ರು ಕೂಡ 13 ಬರೋದೇ ಇಲ್ಲ. ದಿಸ್ ಈಸ್ ಅನದರ್ ಇಂಪಾಸಿಬಲ್ ಈವೆಂಟ್. ನೆಕ್ಸ್ಟ್, ಸಿಂಪಲ್ ಆರ್ ಎಲಿಮೆಂಟರಿ ಈವೆಂಟ್. ಏನಾಗಂದ್ರೆ, ಇಫ್ ಅನ್ ಈವೆಂಟ್ ಹ್ಯಾಸ್ ಓನ್ಲಿ ಎ ಸಿಂಗಲ್ ಪಾಸಿಬಲ್ ಔಟ್ಕಮ್ ಆಫ್ ಅನ್ ಎಕ್ಸ್ಪರಿಮೆಂಟ್, ಇಟ್ ಈಸ್ ಕಾಲ್ಡ್ ಎ ಸಿಂಪಲ್ ಆರ್ ಎಲಿಮೆಂಟರಿ ಈವೆಂಟ್ ಅಲ್ವಾ? ಇಫ್ ಅನ್ ಈವೆಂಟ್ ಹ್ಯಾಸ್ ಓನ್ಲಿ ಎ ಸಿಂಗಲ್ ಪಾಸಿಬಲ್ ಔಟ್ಕಮ್, ಒಂದೇ ಒಂದು ಬರಬೇಕು, 2 3 ಬರೋ ಚಾನ್ಸಸ್ ಇರಬಾರ್ದು. ಅಂತದನ್ನ ನಾವು ಸಿಂಪಲ್ ಆರ್ ಎಲಿಮೆಂಟರಿ ಈವೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ. ವೆನ್ ಟಾಸಿಂಗ್ ಎ ಕಾಯಿನ್, ಒಂದು ಕಾಯಿನ್ ಎಸೆದಾಗ ಏನ್ ಬರ್ಬೋದು? ಒಂದೇ ಬರೋದು. ಒಂದೇ. ಯಾವ್ದದು?
ಇಟ್ ಈಸ್ ಹೆಡ್ ಆರ್ ಟೈಲ್. ನೋಡಿ ಇಲ್ಲಿ ಟೈಲ್ ಇದೆ, ಹೆಡ್ ಇದೆ, ಅಥವಾ ಟೈಲ್ ಬೀಳುತ್ತೆ, ಇಲ್ಲ ಅಂದ್ರೆ ಹೆಡ್ ಬೀಳುತ್ತೆ, ಒಂದೇ ಬೀಳುತ್ತೆ. ವೆನ್ ಟಾಸಿಂಗ್ ಎ ಕಾಯಿನ್ ಏನ್ ಚಾನ್ಸ್ ಇದೆ? ಇವೆಂಟ್ ಆಫ್ ಗೆಟಿಂಗ್ ಎ ಹೆಡ್ ಆರ್ ಇವೆಂಟ್ ಆಫ್ ಗೆಟಿಂಗ್ ಎ ಟೈಲ್ ಆರ್ ಬೋತ್ ಎಲಿಮೆಂಟರಿ ಈವೆಂಟ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವೆನ್ ಥ್ರೋಯಿಂಗ್ ಎ ಡೈಸ್, ಒಂದು ದಾಳವನ್ನ ಎಸೆದಾಗ ಏನ್ ಬರುತ್ತೆ? ಇವೆಂಟ್ ಆಫ್ ಗೆಟಿಂಗ್ 5 ಈಸ್ ಅನ್ ಎಲಿಮೆಂಟರಿ ಈವೆಂಟ್. 5 ಬರತಕ್ಕಂಥದ್ದು ಎಲಿಮೆಂಟರಿ ಈವೆಂಟ್, ಹೌದಾ? ಬಟ್ ಈವೆಂಟ್ ಆಫ್ ಗೆಟಿಂಗ್ ಅನ್ ಈವನ್ ನಂಬರ್ ಅಂದ್ರೆ 2, 4, 6 ಬರ್ತಕ್ಕಂಥ ಚಾನ್ಸಸ್ ಈಸ್ ನಾಟ್ ಅನ್ ಎಲಿಮೆಂಟರಿ ಈವೆಂಟ್. ಯಾಕೆಂದ್ರೆ 5 ಒಂದೇ ಇರುತ್ತೆ, ಆದರೆ ಈವನ್ ನಂಬರ್ಸ್ 3 ಇರ್ತವೆ. ಬಿಕಾಸ್ ಇಟ್ಸ್ ಫೇವರಬಲ್ ಔಟ್ಕಮ್ಸ್ ಆರ್ 2, 4, 6 3 ಇರ್ತದೆ. 3 ಔಟ್ಕಮ್ಸ್, ಇಟ್ ಮೀನ್ಸ್ ಮೋರ್ ದ್ಯಾನ್ 1 ಔಟ್ಕಮ್. ನೋಡಿ ಇಲ್ಲಿ ನೋಡಿ, 1, 2, 3, 4, 5, 6ರಲ್ಲಿ 2, 4, 6 ಇವು 3 ಕೂಡ ಬರೋ ಚಾನ್ಸಸ್ ಇರುತ್ತೆ, ಒಂದೇ ಬರಲ್ಲ. ಇವು 3 ಕೂಡ ನಾವು ಈವನ್ ನಂಬರ್ಸ್ ಅಂತ ಕರಿತೀವಿ. 3ನೇ ಎಕ್ಸಾಂಪಲ್ ನೋಡೋಣ ಬನ್ನಿ. ಇನ್ ಅನ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ 2 ಫೇರ್ ಕಾಯಿನ್ಸ್, 2 ಕಾಯಿನ್ಗಳನ್ನೇನಾದ್ರೂ ಎಸೆದ್ರೆ, ದ ಈವೆಂಟ್ ಕಂಟೈನಿಂಗ್ ಎ ಸಿಂಗಲ್ ಔಟ್ಕಮ್ ಬೋತ್ ಟೈಲ್ಸ್, ಮೊದಲನೇದು ಮತ್ತೆ ಎರಡನೇದು ಎರಡೂ ಕೂಡ ಟೈಲು ಮತ್ತೆ ಟೈಲು ಈಸ್ ಎ ಸಿಂಪಲ್ ಈವೆಂಟ್. ಹೌದಾ? ಎರಡೂ ಕಾಯಿನ್ಸ್ ಅಲ್ಲೂ ಕೂಡ ಟೈಲ್ಸ್ ಬೀಳೋ ಚಾನ್ಸಸ್ ಒಂದೇ ಇರುತ್ತೆ, 2 ಬರೋದ್ ಸಾಧ್ಯತೆ ಇಲ್ಲ. ದ ಸ್ಯಾಂಪಲ್ ಸ್ಪೇಸ್ ನೋಡಿ, 2 ಕಾಯಿನ್ ಅನ್ನ ಎಸೆದಾಗ ಸ್ಯಾಂಪಲ್ ಸ್ಪೇಸ್ ಏನಿರುತ್ತೆ? ಮೊದಲನೇದು ಎಚ್, ಎರಡನೇದು ಎಚ್, ಅಂದ್ರೆ ಹೆಡ್ ಹೆಡ್. ಮೊದಲನೇದು ಟೈಲು, ಎರಡನೇದು ಹೆಡ್. ಮೊದಲನೇದು ಟೈಲು, ಎರಡನೇದು ಟೈಲು. ಮೊದಲನೇದು ಹೆಡ್, ಎರಡನೇದು ಟೈಲ್ ಬೀಳೋ ಚಾನ್ಸಸ್ ಇರುತ್ತೆ. ಈ 4 ಚಾನ್ಸಸ್ ಮಾತ್ರ ಇರುತ್ತೆ. ಅದರಲ್ಲಿ 2 ಕೂಡ ಟೈಲ್ ಬೀಳ್ತಕ್ಕಂಥ ಚಾನ್ಸ್ ಎಷ್ಟಿದೆ? ಒಂದೇ ಇದೆ. ಸೊ ದೇರ್ ಫೋರ್ ದಿಸ್ ಈಸ್ ಅಗೈನ್ ಎಕ್ಸಾಂಪಲ್ ಆಫ್ ಸಿಂಪಲ್ ಈವೆಂಟ್. ಹೌದಾ? ನೋಡಿ ಇಲ್ಲಿ 2 ಕಾಯಿನ್ ಇರುತ್ತೆ. ಇಲ್ಲಿ ಮೊದಲನೇ ಕಾಯಿನ್ ಒಂದು ಟೈಲು ಒಂದು ಹೆಡ್, ಎರಡನೇ ಕಾಯಿನ್ ಒಂದು ಟೈಲು ಒಂದು ಹೆಡ್ ಇದೆ. ಸ್ಯಾಂಪಲ್ ಸ್ಪೇಸ್ ಯಾವ ತರ ಬರುತ್ತೆ? ಅವಾಗಲೇ ತೋರಿಸಿದ್ನಲ್ಲ, ಅದು ಹೇಗೆ ಬರುತ್ತೆ ನೋಡ್ತಾ ಬರೋಣ ಬನ್ನಿ. ಮೊದಲನೇದು ಫಸ್ಟ್ ಕಾಯಿನ್ ಹೆಡ್, ಎರಡನೇ ಕಾಯಿನ್ ಹೆಡ್ ಬೀಳುತ್ತೆ. ಮೊದಲನೇ ಕಾಯಿನ್ ಹೆಡ್, ಎರಡನೇ ಕಾಯಿನ್ ಟೈಲು. ಇಲ್ಲಿ ಟೈಲು ಮತ್ತೆ ಹೆಡ್, ಇದು ಮತ್ತೆ ಟೈಲು, ಇದು ಟೈಲು. ಓಕೆನಾ? ನೋಡಿ ಇಲ್ಲಿ ಟೈಲ್ ಅಂಡ್ ಟೈಲ್ ಎರಡರಲ್ಲೂ ಟೈಲ್ ಬರ್ತಕ್ಕಂಥ ಚಾನ್ಸ್ ಒಂದೇ ಒಂದಿದೆ. ಹೌದಾ? ನೆಕ್ಸ್ಟ್, ಕಾಂಪೌಂಡ್ ಈವೆಂಟ್ ಅಂದ್ರೆ ಏನು? ಇಫ್ ದೇರ್ ಈಸ್ ಮೋರ್ ದ್ಯಾನ್ 1 ಎಲಿಮೆಂಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಇನ್ ದ ಸೆಟ್ ರೆಪ್ರೆಸೆಂಟಿಂಗ್ ಅನ್ ಈವೆಂಟ್, ದೆನ್ ದಿಸ್ ಈವೆಂಟ್ ಈಸ್ ಕಾಲ್ಡ್ ಕಾಂಪೌಂಡ್ ಈವೆಂಟ್. ಈಗ ತಾನೇ ನೋಡಿದ್ದಕ್ಕೆ ಆಪೋಸಿಟ್ ಇದೆ. ಅಲ್ಲಿ ಒಂದೇ ಒಂದು ಬೀಳಬೇಕು, ಇಲ್ಲಿ ಮೋರ್ ದ್ಯಾನ್ 1 ಎಲಿಮೆಂಟ್ ಬರಬೇಕು. ಇನ್ ಅದರ್ ವರ್ಡ್ಸ್, ಕಾಂಪೌಂಡ್ ಈವೆಂಟ್ಸ್ ಆರ್ ಪ್ರಾಬಬಿಲಿಟೀಸ್ ಆಫ್ 2 or more ಥಿಂಗ್ಸ್ ಹ್ಯಾಪನಿಂಗ್ ಅಟ್ ಒನ್ಸ್. ಒಂದೇ ಸಲ 2, 3 ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬನ್ನಿ ಉದಾಹರಣೆ ನೋಡೋಣ. ಎಕ್ಸಾಂಪಲ್, ಇನ್ ಟಾಸಿಂಗ್ 2 ಫೇರ್ ಕಾಯಿನ್ಸ್, 2 ಕಾಯಿನ್ ಅನ್ನ ಎಸೆದಾಗ ನೋಡುದು ಈಗ ತಾನೆ, ಅನ್ ಈವೆಂಟ್ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 1 ಹೆಡ್ ಈಸ್, ನೋಡಿ ಇಲ್ಲಿ 1 ಹೆಡ್ ಬರ್ತಕ್ಕಂಥ ಚಾನ್ಸ್ ಎಷ್ಟಿದೆ? 1, 2 ಮತ್ತೆ 3 ಅಲ್ವಾ? ಸೊ ಇಲ್ಲಿ ಅಂಡ್ ಗೆಟಿಂಗ್ ಅಟ್ ಲೀಸ್ಟ್ 1 ಟೈಲ್ ಈಸ್, ನೋಡಿ ಇಲ್ಲೊಂದು ಟೈಲ್ ಇದೆ, ಇಲ್ಲೊಂದು ಟೈಲ್ ಇದೆ, ಇಲ್ಲಿ ಒಂದು ಟೈಲ್, ಕನಿಷ್ಠ ಒಂದು ಟೈಲ್. 3 ಚಾನ್ಸಸ್ ಇದೆ. ಒಂದಕ್ಕಿಂತ ಹೆಚ್ಚಿನ ಚಾನ್ಸಸ್ ಇದ್ದಾಗ ಅದನ್ನು ನಾವು ಕಾಂಪೌಂಡ್ ಈವೆಂಟ್ಸ್ ಅಂತ ಕರಿತೀವಿ. ಇಫ್ ವಿ ಥ್ರೋ ಎ ಡೈಸ್ ಹ್ಯಾವಿಂಗ್ 1, 2, 3, 4, 5, 6 6 ಸಂಖ್ಯೆಗಳಿರತಕ್ಕಂಥ ದಾಳವನ್ನ ಎಸೆದಾಗ ನಮ್ಗೆ ಏನೇನು ಬರಬಹುದು? ದ ಈವೆಂಟ್ ಆಫ್ ಅನ್ ಆಡ್ ನಂಬರ್ ಈಸ್ ಗಿವನ್ ಬೈ 1, 3, 5 3 ಪಾಸಿಬಲ್ ಔಟ್ಕಮ್ಸ್ ಇದೆ, ಬೆಸ ಸಂಖ್ಯೆಗಳು ಬರೋದು. ಹಾಗೇನೆ ಸಿಮಿಲರ್ಲಿ ಈವನ್ ನಂಬರ್ ಈಸ್ ಗಿವನ್ ಬೈ 2, 4, 6 3 ಪಾಸಿಬಲ್ ಔಟ್ಕಮ್ಸ್. ಈಗ ತಾನೇ ನೋಡಿದ್ವಿ ನಾವು. ನೋಡಿ ಇಲ್ಲಿ ಗಮನಿಸಿ, 1, 3, 5 ಈ 3 ಬರೋ ಚಾನ್ಸಸ್ ಇರುತ್ತೆ. ಒಂದಕ್ಕಿಂತ ಹೆಚ್ಚಿನ ಈವೆಂಟ್ಸ್ ಬರೋ ಚಾನ್ಸಸ್ ಇರುತ್ತೆ ಯಾವಾಗ? ಬೆಸ ಸಂಖ್ಯೆಗಳು ಕೇಳಿದಾಗ. ಹಾಗೇನೆ 2, 4, 6 ಸೊ 3 ಈವೆಂಟ್ಸ್ ಬರುತ್ತೆ. ಈವನ್ ನಂಬರ್ಸ್ ಬೇಕು ಅಂತ ಅನ್ಕೊಂಡಾಗ 1 ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕಾಂಪೌಂಡ್ ಈವೆಂಟ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಏನ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೆ, 2 events are said to be mutually exclusive if both cannot happen at the same time in a single trial. ಒಂದೇ ಸಲ 2 ಕೂಡ ಬೀಳೋ ಚಾನ್ಸಸ್ ಇರೋದಿಲ್ಲ. ಅದನ್ನು ನಾವು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಂತ ಕರಿತೀವಿ.
ನೋಡಿ, ಇದನ್ನ BCom ಅಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ನವೆಂಬರ್ 16ಕ್ಕೆ 2 ಮಾರ್ಕ್ಸ್ ಕೇಳಿದ್ದಾರೆ. ಎಕ್ಸಾಂಪಲ್ಸ್ ನೋಡೋಣ. ಎಸ್, ವೆನ್ ಎ ಕಾಯಿನ್ ಈಸ್ ಟಾಸ್ಡ್, ಗೊತ್ತಿದೆ ನಮ್ಗೆ, ಕಾಯಿನ್ ಅನ್ನ ಮೇಲಕ್ಕೆ ಚಿಮ್ಮಿದಾಗ ಏನ್ ಬೀಳುತ್ತೆ? ಅಕರೆನ್ಸ್ ಆಫ್ ಟೈಲ್ ಅಂಡ್ ಹೆಡ್ ಆರ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಯಾವ್ದು ಬೀಳುತ್ತೆ? ಟೈಲ್ ಬೀಳುತ್ತೆ, ಇಲ್ಲ ಅಂದ್ರೆ ಹೆಡ್ ಬೀಳುತ್ತೆ. ಎರಡೂ ಬೀಳೋ ಚಾನ್ಸಸ್ ಇಲ್ವೇ ಇಲ್ಲ. ಹೌದಾ? ಬನ್ನಿ ಇಲ್ಲೊಂದು ವಿಡಿಯೋ ನೋಡೋಣ. ಕಾಯಿನ್ ಎಸೆದಾಗ ಎರಡೂ ಬೀಳುತ್ತಾ ನೋಡೋಣ. Gambhir, Kolkata Knight Riders, Murli Vijay, Kings 11 Punjab, Amit Sharma, the match referee, and the toss representative also out there. Got up, will spin the coin. Heads is the call. What's it? ಸೊ ಇಲ್ಲಿ ನಾವು ನೋಡಿದ್ವಿ ವಿಡಿಯೋ ಅಲ್ಲಿ, ಕಾಯಿನ್ ಎಸೆದ್ರು, ಅವ್ರ ಹೆಡ್ಸ್ ಅಂತ ಕೇಳಿದ್ರು, ಬಟ್ ಅಲ್ಲಿ ಟೈಲ್ ಬಿತ್ತು. ಒಂದೇ ಬೀಳೋ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಕರಿತೀವಿ. ಒಂದು ಬಿದ್ರೆ ಇನ್ನೊಂದು ಬೀಳೋದಿಲ್ಲ. ಬನ್ನಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವೆನ್ ವಿ ಥ್ರೋ ಎ ಡೈಸ್, ಒಂದು ದಾಳವನ್ನು ಎಸೆದಾಗ ಏನ್ ಬೀಳುತ್ತೆ? ಈವನ್ ಫೇಸ್ ಅಂಡ್ ಆಡ್ ಫೇಸ್ ಆರ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಈಗ ತಾನೇ ಜಸ್ಟ್ ನೋಡಿದ್ವಿ ನಾವು. ಈವನ್ ಫೇಸ್ ಅಂದ್ರೆ 2, 4, 6, ಮತ್ತೆ ಆಡ್ ಫೇಸ್ ಅಂತಂದ್ರೆ 1, 3, 5. 1 ಬಿದ್ದಾಗ 2, 4, 6 ಬೀಳೋದಿಲ್ಲ, ಅಥವಾ 3 ಬಿದ್ದಾಗ 2, 4, 6 ಬೀಳೋದಿಲ್ಲ, 5 ಬಿದ್ದಾಗ 2, 4, 6 ಬೀಳೋದಿಲ್ಲ. ಹಾಗೇನೆ 2 ಬಿದ್ದಾಗ 1, 3, 5 ಬೀಳೋದಿಲ್ಲ. ಆಡ್ ನಂಬರ್ ಬಿದ್ರೆ ಈವನ್ ನಂಬರ್ ಬೀಳಲ್ಲ, ಈವನ್ ನಂಬರ್ ಬಿದ್ರೆ ಆಡ್ ನಂಬರ್ ಬೀಳಲ್ಲ. ಅದಕ್ಕೋಸ್ಕರ ಈವನ್ ಅಂಡ್ ಆಡ್ ನಂಬರ್ ಬೀಳ್ತಕ್ಕಂಥ ಚಾನ್ಸಸ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಹೇಳಬಹುದು. ಬೋತ್ ಆಡ್ ಫೇಸ್ ಅಂಡ್ multiple of 3 are not mutually exclusive, because when phase 3 occurs, both the events add phase and multiple of 3 are said to be occurred at the same time in a single trial. ಒಂದೇ ಸಲ ನಾವು ದಾಳವನ್ನು ಎಸೆದಾಗ 3 ಬರುತ್ತೆ, ಮತ್ತೆ ಆಡ್ ನಂಬರ್ ಎರಡೂ ಕೂಡ ಒಂದೇ ಸಲ ಬರುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಕರೆಯೋದಿಲ್ಲ. ನಾಟ್ ಎ ಮ್ಯೂಚುಯಲಿ exclusive events. Complementary event ಅಂದ್ರೇನು? The complement of an event is the event not occurring. The two events are said to be complementary to each other when they are mutually exclusive. Mutually exclusive ಆಗಿದ್ದಾಗ ಒಂದು ಬಿದ್ದಾಗ ಇನ್ನೊಂದು ಬೀಳೋದಿಲ್ಲ, ಒಂದು ಇನ್ನೊಂದಕ್ಕೆ ಬಿಟ್ಟು ಕೊಡುತ್ತೆ. The probability that event A will not occur is denoted by probability A dash ಅಂತ. ಯಾವ್ದು ಬೀಳೋದಿಲ್ವೋ ಅದನ್ನ ನಾವು A ಡ್ಯಾಶ್ ಅಂತ ಕರಿತೀವಿ. ಯಾವ್ದು ಬೀಳುತ್ತೋ ಅದನ್ನ ಪ್ರಾಬಬಿಲಿಟಿ A ಅಂತ ಕರಿತೀವಿ. ಯಾವ್ದು ಬೀಳಲ್ವೋ ಅದನ್ನ ನಾವು ಪ್ರಾಬಬಿಲಿಟಿ E ಡ್ಯಾಶ್ ಅಂತ ಕರಿತೀವಿ. ಪ್ರಾಬಬಿಲಿಟಿ A ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಆಫ್ ಪ್ರಾಬಬಿಲಿಟಿ A. ಸೊ ಒಂದರಲ್ಲಿ ಪ್ರಾಬಬಿಲಿಟಿ A ನ ಕಳೆದ್ರೆ ಪ್ರಾಬಬಿಲಿಟಿ E ಡ್ಯಾಶ್ ಬರುತ್ತೆ. ಯಾವ್ದು ಬೀಳಲ್ವೋ ಅದು ಬರುತ್ತೆ. ಎಕ್ಸಾಂಪಲ್ ನೋಡೋಣ. ಎ ಬ್ಯಾಗ್ ಕಂಟೈನ್ಸ್ 4 ರೆಡ್ ಬಾಲ್ಸ್ ಅಂಡ್ 5 ಗ್ರೀನ್ ಬಾಲ್ಸ್. ಒಂದು ಬ್ಯಾಗ್ ಅಲ್ಲಿ 4 ರೆಡ್ ಬಾಲ್ಸ್ ಇದೆ, 5 ಗ್ರೀನ್ ಬಾಲ್ಸ್ ಇದೆ. ಎ ಬಾಲ್ ಈಸ್ ಡ್ರಾನ್ ಫ್ರಮ್ ದ ಬ್ಯಾಗ್ ಅಟ್ ರ್ಯಾಂಡಮ್. ಆ ಬ್ಯಾಗ್ ಅಲ್ಲಿ ಇರತಕ್ಕಂತ ಬಾಲ್ ಅಲ್ಲಿ 4 ಪ್ಲಸ್ 5 ಬಾಲ್ಗಳಿದಾವೆ. ಒಂದು ಬಾಲ್ ಅನ್ನ ತೆಗಿಬೇಕು ರ್ಯಾಂಡಮ್ ಆಗಿ ಅನ್ಕೋಣ. ಪ್ರಾಬಬಿಲಿಟಿ ಆಫ್ ಇವೆಂಟ್ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು 4/9 ಅಲ್ವಾ? ನೋಡಿ, 4 ರೆಡ್ ಬಾಲ್ಸ್ ಇದೆ, 5 ಗ್ರೀನ್ ಬಾಲ್ಸ್ ಇದೆ, ಎರಡು ಟೋಟಲ್ ಮಾಡಿದ್ರೆ 9 ಚಾನ್ಸ್ ಇದೆ. ಅದರಲ್ಲಿ ರೆಡ್ ಬಾಲ್ ಬರ್ತಕ್ಕಂಥ ಚಾನ್ಸು 4 ಇದೆ. ಅದಕ್ಕೋಸ್ಕರ ಪ್ರಾಬಬಿಲಿಟಿ ಆಫ್ ಇವೆಂಟ್ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್ ಈಸ್ 4/9. ಹೌದಾ? ಪ್ರಾಬಬಿಲಿಟಿ ಆಫ್ ಇವೆಂಟ್ ಆಫ್ ನಾಟ್ ಡ್ರಾಯಿಂಗ್ ಎ ರೆಡ್ ಬಾಲ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಅಂತ ಕರಿತೀವಿ, ಈಸ್ ಈಕ್ವಲ್ ಟು 5/9. ಏನ್ ಹಾಗಂದ್ರೆ, ಸೊ 5 ಸಲ ಗ್ರೀನ್ ಬಾಲ್ ಬರುತ್ತೆ, ಟೋಟಲ್ 9ರಲ್ಲಿ. ಅದಕ್ಕೋಸ್ಕರ ರೆಡ್ ಬಾಲ್ ಬರದೇ ಇರೋ ಚಾನ್ಸ್ ಎಷ್ಟು ಅಂದ್ರೆ 5/9 ಅಲ್ವಾ? ನೋಡಿಲಿ, 4/9 ಬಂದಾಗ 5/9 ಬರೋದಿಲ್ಲ. ದಿಸ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಈವೆಂಟ್ಸ್. ನೆಕ್ಸ್ಟ್, ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ. ಏನ್ ಹಾಗಂದ್ರೆ, ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಆರ್ ದೋಸ್ ಈವೆಂಟ್ಸ್ ವಿಚ್ ಹ್ಯಾವ್ ಅನ್ ಈಕ್ವಲ್ ಪ್ರಾಬಬಿಲಿಟಿ ಆಫ್ ಅಕ್ಕರಿಂಗ್. ಎರಡೂ ಈವೆಂಟ್ಸ್ಗೂ ಕೂಡ ಈಕ್ವಲ್ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ, ವೆನ್ ವಿ ಟಾಸ್ ಎ ಫೇರ್ ಕಾಯಿನ್ ಎಸೆದಾಗ ಹೆಡ್ ಬೀಳೋ ಚಾನ್ಸಸ್ ಎಷ್ಟಿರುತ್ತೋ ಅದರಲ್ಲಿ ಟೈಲ್ ಬೀಳ್ತಕ್ಕಂಥ ಚಾನ್ಸು ಅಷ್ಟೇ ಇರುತ್ತೆ. ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಈಸ್ 1/2 ಅಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಟೈಲ್ ಈಸ್ ಆಲ್ಸೋ 1/2. ಹಾಗೇನೆ, ವೆನ್ ವಿ ಥ್ರೋ ಎ ಡೈಸ್, ಒಂದು ದಾಳವನ್ನು ಎಸೆದಾಗ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 1 ಈಸ್ 1/6. ಹಾಗೇನೆ ಗೆಟಿಂಗ್ 2 ಈಸ್ 1/6, ಗೆಟಿಂಗ್ 3 ಈಸ್ 1/6, ಗೆಟಿಂಗ್ 4 ಈಸ್ 1/6, ಗೆಟಿಂಗ್ 5 ಈಸ್ 1/6 ಅಂಡ್ ಗೆಟಿಂಗ್ 6 ಈಸ್ 1/6 ಅಲ್ವಾ?
1 2 3 4 5 6 ಇವು ಒಂದು ಬರತಕ್ಕಂಥ ಚಾನ್ಸ್ ಎಷ್ಟಂದ್ರೆ 6ರಲ್ಲಿ 1/6, 2 1/6, 3 ಕೂಡ 1/6, 4 1/6. ಸೊ ಇದನ್ನ ನಾವು ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ಕರಿತೀವಿ. ಹೆಡ್ ಬಿದ್ದಾಗ ಟೈಲ್ ಬೀಳಲ್ಲ, ಟೈಲ್ ಬಿದ್ದಾಗ ಹೆಡ್ ಬೀಳಲ್ಲ. ಟೈಲ್ ಬೀಳೋ ಚಾನ್ಸಸ್ 2 ಅವಕಾಶದಲ್ಲಿ 1/2, ಹೆಡ್ ಬೀಳೋ ಅವಕಾಶ ಅಗೈನ್ 2ರಲ್ಲಿ 1/2. ಬಟ್ ಇನ್ ಎ ಬ್ಯಾಗ್ there are 3 blue balls and 2 red balls. Probability of drawing 1 red ball is 2/5 ಅಲ್ವಾ? ನೋಡಿ ಇಲ್ಲಿ ಇನ್ನೊಂದು ಉದಾಹರಣೆ ನೋಡೋಣ. ಬ್ಯಾಗ್ ಅಲ್ಲಿ 3 ಬ್ಲೂ ಬಾಲ್ ಇದೆ, 2 ರೆಡ್ ಬಾಲ್ ಇದೆ. ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ 1 ರೆಡ್ ಬಾಲ್ ಈಸ್ 2/5 ಅಲ್ವಾ? 3 + 2 5 ಅವಕಾಶ ಇದೆ. 5ರಲ್ಲಿ ನಮಗೆ ರೆಡ್ ಬಾಲ್ ಬೀಳತಕ್ಕಂಥ ಚಾನ್ಸ್ ಎಷ್ಟು? 5ನೇ 2 ಅಂದ್ರೆ 5ರಲ್ಲಿ 2 ಭಾಗ. And the probability of drawing a blue ball is 3/5. Blue balls 5ರಲ್ಲಿ 3 ಚಾನ್ಸಸ್ ತಗೊಳುತ್ತೆ. Now we can clearly say that these events are not equally likely to occur. ಅಲ್ವಾ? ನೋಡಿ ಇಲ್ಲಿ ಒಂದು 3 ಇದೆ, ಇನ್ನೊಂದು 2 ಇದೆ. ಎರಡಕ್ಕೂ ಕೂಡ ಸಮಾನವಾದಂತ ಅವಕಾಶಗಳು ಇಲ್ಲ. ಅದಕ್ಕೆ ಇದನ್ನ ನಾವು ನಾಟ್ ಈಕ್ವಲಿ ಲೈಕ್ಲಿ ಅಂತ ಕರಿತೀವಿ. ಬನ್ನಿ ನೆಕ್ಸ್ಟ್ ಒನ್ ನೋಡೋಣ. ಡಿಪೆಂಡೆಂಟ್ ಈವೆಂಟ್ಸ್ ಅಂತ. ಒಂದು ಈವೆಂಟ್ ಇನ್ನೊಂದ ಮೇಲೆ ಡಿಪೆಂಡ್ ಆಗಿರುತ್ತೆ. 2 events are dependent if the outcome of the first event affects the outcome of the second event. ನೋಡಿ ಇದನ್ನ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ BCom 2018 ಕೇಳಿದ್ದಾರೆ. ಒಂದು ಎಕ್ಸಾಂಪಲ್ ನೋಡೋಣ. There are 5 blue marbles and 5 red marbles in a bag. 5 ಬ್ಲೂ ಮತ್ತೆ 5 ರೆಡ್ ಮಾರ್ಬಲ್ಸ್ ಒಂದು ಬ್ಯಾಗ್ ಅಲ್ಲಿ ಇದೆ. ಟೋಟಲ್ 10 ಇದೆ. If we draw 1 marble, it may be blue or red. ಸೊ 10 ಮಾರ್ಬಲ್ಸ್ ಅಲ್ಲಿ ಒಂದು ತೆಗಿತೀವಿ, ಅದು ಬ್ಲೂ ಅಥವಾ ರೆಡ್ ಆಗಿರಬಹುದು. ನೌ ದೇರ್ ಆರ್ 9 ಮಾರ್ಬಲ್ಸ್ ಇನ್ ದ ಬ್ಯಾಗ್. ಒಂದು ಮಾರ್ಬಲ್ ನ ತೆಗೆದ್ರೆ ಎಷ್ಟಿರುತ್ತೆ? 9 ಇರುತ್ತೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಸೆಕೆಂಡ್ ಮಾರ್ಬಲ್ ವಿಲ್ ಬಿ ರೆಡ್? ಸೊ 2ನೇ ಮಾರ್ಬಲ್ ತೆಗೆಯೋದು ರೆಡ್ ಬರುವಂತ ಚಾನ್ಸಸ್ ಎಷ್ಟು ಅಂತಂದ್ರೆ, ಇಫ್ ದ ಫಸ್ಟ್ ಮಾರ್ಬಲ್ ವಾಸ್ ರೆಡ್, ನಾವು ಮೊದಲು ತೆಗೆದಿದೀವಲ್ಲ 10ರಲ್ಲಿ ಅದು ಒಂದು ರೆಡ್ ಆಗಿದ್ದರೆ, ಈಗ ದೆನ್ ದೇರ್ ಆರ್ 4 ರೆಡ್ ಮಾರ್ಬಲ್ಸ್. 5ರಲ್ಲಿ ಮೊದಲನೇದು ರೆಡ್ ತೆಗೆದಿದ್ದೀವಿ, ಈಗ ಎಷ್ಟಿದೆ? 4 ರೆಡ್ ಮಾರ್ಬಲ್ಸ್ ಇದಾವೆ. ಯಾವ್ದ್ರಲ್ಲಿ? ಬ್ಯಾಗ್ ಅಲ್ಲಿ. ಎಷ್ಟರಲ್ಲಿ? 9ರಲ್ಲಿ. ಮೊದಲು 10 ಇದ್ದಿದ್ದು ಒಂದು ಕಡಿಮೆ ಆಯಿತು. 9 ಮಾರ್ಬಲ್ಸ್ ಅಲ್ಲಿ 4 ಮಾತ್ರ ರೆಡ್ ಮಾರ್ಬಲ್ಸ್ ಇದಾವೆ, ಇನ್ನು 5 ಬ್ಲೂ ಮಾರ್ಬಲ್ಸ್ ಇದಾವೆ. ಈಗ therefore the probability of drawing a red marble on the second draw is 4/9. ಮೊದಲನೇದು 5/9 ಇತ್ತು, ಎರಡೂ ಕೂಡ ಬ್ಲೂ ಮಾರ್ಬಲ್ಸ್ 5/10 ಇತ್ತು, ರೆಡ್ ಮಾರ್ಬಲ್ಸ್ 5/10 ಇತ್ತು. ಈಗ ಮೊದಲನೇ ಮಾರ್ಬಲ್ ರೆಡ್ ಆಗಿರೋದಕ್ಕೋಸ್ಕರ 2ನೇ ಮಾರ್ಬಲ್ ರೆಡ್ ಬರುವ ಚಾನ್ಸಸ್ ಎಷ್ಟು ಅಂದ್ರೆ 9ರಲ್ಲಿ 4, 4/9 ಅಂತ ಬರೀತೀವಿ. ಬಟ್ ಇಫ್ ದ ಫಸ್ಟ್ ಮಾರ್ಬಲ್ ಡ್ರಾನ್ ಈಸ್ ಬ್ಲೂ, ಮೊದಲನೇ ಮಾರ್ಬಲ್ ಬ್ಲೂ ಆಗಿದ್ದರೆ, then there are still red marbles in the bag and the probability of drawing a red marble out of the bag is 5/9. ಮೊದಲನೇದೇನಾದ್ರೂ ಅಕಸ್ಮಾತ್ ರೆಡ್ ಅಲ್ದಿರ ಬ್ಲೂ ಬಂದಿದ್ದರೆ 2ನೇ ಮಾರ್ಬಲ್ ರೆಡ್ ತೆಗಿತಕ್ಕಂಥ ಚಾನ್ಸಸ್ 5/9, 5/9 ಇರುತ್ತೆ. ದ ಸೆಕೆಂಡ್ ಡ್ರಾ ಈಸ್ ಡಿಪೆಂಡೆಂಟ್ ಈವೆಂಟ್. 2ನೇ ಮಾರ್ಬಲ್ ನ ಡ್ರಾ ಮಾಡೋದನ್ನ ನಾವು ಮೊದಲನೇ ಮಾರ್ಬಲ್ ಡ್ರಾ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿ ತಗೊಳ್ತೀವಿ. ಅದಕ್ಕೆ ನಾವು the second draw is a dependent event. It is dependent event on what happened in the first draw. ಮೊದಲನೇ ಬಾಲು ರೆಡ್ ಬ್ಲೂ ಅನ್ನೋದು ನೋಡಿಕೊಂಡು 2ನೇ ಈವೆಂಟ್ ಅನ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಯಾವುದು ಡಿಪೆಂಡೆಂಟ್ ಈವೆಂಟ್ ಅಂತ. ಟೈಲು ಬೀಳಬಹುದು 2ನೇ ಚಾನ್ಸ್ ಅಲ್ಲಿ. ನೆಕ್ಸ್ಟ್ ಈವೆಂಟ್ ನೋಡೋಣ ಬನ್ನಿ. ಇಂಡಿಪೆಂಡೆಂಟ್ ಈವೆಂಟ್ಸ್. ಇಂಡಿಪೆಂಡೆಂಟ್ ಈವೆಂಟ್ಸ್ ಆರ್ ದೋಸ್ ಈವೆಂಟ್ಸ್ the occurrence of which does not affect happening or non-happening of other events. ಒಂದು ಈವೆಂಟ್ ಮತ್ತೊಂದು ಈವೆಂಟ್ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಡಿಪೆಂಡ್ ಆಗದೇನೋ ನಡೆಯುತ್ತೆ, ಅದನ್ನ ನಾವು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ. occurrence of a head in first toss of a fair coin would not affect the occurrence of head in the second toss. ಒಂದು ನಾಣ್ಯವನ್ನ ಮೇಲಕ್ಕೆ ಎಸೆದಾಗ ಅದು ಹೆಡ್ ಬೀಳಬಹುದು. ಅದೇ ನಾಣ್ಯವನ್ನ 2ನೇ ಸಲ ಎಸೆದಾಗ ಮೊದಲನೇ ಸಲ ಹೆಡ್ ಬಿದ್ದಿತ್ತು ಅಂತ ಹೇಳ್ಬಿಟ್ಟು 2ನೇ ಸಲ ಹೆಡ್ ಬೀಳುತ್ತೋ ಇಲ್ವೋ ಅನ್ನೋ ಯೋಚನೆ ಬರೋದಿಲ್ಲ. ಮೊದಲನೇ ಸಲ ಹೆಡ್ ಬೀಳ್ಬೋದು, 2ನೇ ಸಲ ಹೆಡ್ ಬೀಳ್ಬೋದು ಅಥವಾ ಟೈಲು ಬೀಳ್ಬೋದು. ಅದು ಮೊದಲು ಬಿದ್ದಿರ್ತಕ್ಕಂಥ ಹೆಡ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅದಕ್ಕೆ ಅದನ್ನ ನಾವು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀವಿ.
ನೆಕ್ಸ್ಟ್ ಒನ್ ಎಕ್ಸಾಸ್ಟಿವ್ ಇವೆಂಟ್ಸ್. ಏನಾಗಂದ್ರೆ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ಆರ್ ನೋನ್ ಆಸ್ ಎಕ್ಸಾಸ್ಟಿವ್ ಇವೆಂಟ್ಸ್. ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನೇನು ಸಾಧ್ಯತೆಗಳಿರ್ತಾವೆ, ಇವೆಂಟ್ಸ್ ಬರುವಂತ ಚಾನ್ಸಸ್, ಅದನ್ನೆಲ್ಲ ಸೇರಿಸಿ ನಾವು ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಕರೀತೀವಿ. ಎಕ್ಸಾಂಪಲ್, ಇನ್ ರೋಲಿಂಗ್ ಎ ಡೈಸ್ ದೇರ್ ಆರ್ 6 ಪಾಸಿಬಲ್ ಔಟ್ಕಮ್ಸ್, ದೇ ಆರ್ 6 ಎಕ್ಸಾಸ್ಟಿವ್ ಈವೆಂಟ್ಸ್ ಇನ್ ಎ ಟ್ರಯಲ್. ಅಂದ್ರೆ 6 ಮುಖಗಳಿರತಕ್ಕಂಥ ದಾಳವನ್ನು ಎಸೆದಾಗ 6 ಕೂಡ ಚಾನ್ಸಸ್ ಇರ್ತವೆ. 1, 2, 3, 4, 5, 6 ಕೂಡ ಬೀಳ್ಬೋದು. ಒಂದು ಟ್ರಯಲ್ ಅಲ್ಲಿ ಯಾವುದಾದ್ರೂ ಬೀಳ್ಬೋದು. ಅದಕ್ಕೋಸ್ಕರ ಅದನ್ನ ನಾವು ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಇವೆಂಟ್ಸ್ ಮತ್ತೆ ಅದರ ಎಕ್ಸಾಂಪಲ್ಸ್ ನ ಇಲ್ಲಿ ತೋರಿಸಿರ್ತಕ್ಕಂಥ ಈ ರೆಫರೆನ್ಸಸ್ ಇಂದ ನಾವು ತಗೊಂಡಿರ್ತೀವಿ. ಈ ಟೆಕ್ಸ್ಟ್ ಬುಕ್ಸ್ ಮತ್ತು ಈ ವೆಬ್ಸೈಟ್ಸ್ ಇಂದ ರೆಫರ್ ಮಾಡಿರ್ತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.